ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಸೊ ಇವತ್ತು ನಮ್ಮ ಮನೆಯಲ್ಲಿದ್ದ ಆಫೀಸ್ ಲೀವ್ ಇತ್ತು, ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಏನಂತಂದರೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ. ಘಮ ಘಮ ಅಂತಿದೆ. ಹಾಗೆ ನಮ್ಮಮ್ಮ ಅನ್ನ ಮಾಡಿ ಪಲಾವ್ ಇದೆ, ಹಾಗೆ ಸಾಂಬಾರೇನೋ ಮಾಡಿಟ್ಟಿದ್ದಾರೆ. ಇದು ನಮ್ಮನೆ ಪಕ್ಕ ಒಂದು ಆಂಟಿ ಕೊಟ್ಟಿರೋ ಗುಜ್ಜು. ಇಷ್ಟು ಇಲ್ಲೊಬ್ರು ತೋರಿಸ್ತೀನಿ ನೋಡಿ. ಹಲೋ ಹಲೋ ಅನ್ನು ಹಾಯ್ ಮಾಡಿ. ಹೀಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡಾಗ ಒಂದು ಆರ್ಡರ್ ಬಂತು. ಸೊ ಅದನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದು ಓಪನ್ ಮಾಡಿ ನಾನೆಲ್ಲ ಪೇಸ್ಟ್ ಮಾಡಿದ್ದೆ, ಅದನ್ನೇ ತೋರಿಸ್ತೀನಿ ನಿಮಗೆ ಇವಾಗ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿತ್ತು ಆ್ಯಕ್ಚುಲಿ. ಸೊ ಅದು ಯಾವ ಆರ್ಡರ್ ಅಂತ ತೋರಿಸ್ತೀನಿ ಇದನ್ನೇ. ಸೊ ಇಷ್ಟವರೆಗೂ ನಾವು ಈ ಕೆಲಸನೇ ಮಾಡ್ತಾ ಇದ್ವಿ. ಆಕ್ಚುಲಿ ಇದು ನಾವು ಏನಕ್ಕಿಲ್ಲ ಹಾಕಿದ್ದೀವಿ ಮಿರರ್ ಇಂದ ಕಾಣಿಸುತ್ತೆ. ಸೊ ಮಿಕ್ಕಿರೋದು ಒಂದೆರಡು ಇಲ್ಲ ಹಾಕಿದೀವಿ, ಇಲ್ಲಿ ಕೂಡ ಹಾಕಿದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಲೈಟ್ ಆಫ್ ಮಾಡಿದಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ಲ. ಎಸ್ ಎಂಟ್ರೆನ್ಸ್ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದ್ದೆ ನಾನು. ಸೊ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ ನೋಡಿ. ಚೆನ್ನಾಗಿದಲ್ಲ? ಸೊ ಇಷ್ಟು ಇವತ್ತಿನ ಕೆಲಸ ಆಗಿತ್ತು ನೋಡಿ. ಪಾಪ್ಕಾರ್ನ್ ಎಲ್ಲ ತಿಂದು ಹೇಗೆ ಹಾಳು ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಜಾನು ಹೋಗೋಣ, ಆಚೆಗೆ ಹೋಗೋಣ, ಹೇಳು ಬೇಗ ಹೋಗೋಣ. ಹೋಗೋಣ ಬಾ, ಹೋಗೋಣ ಬಾ ಬಾ, ಇದು ಬಾ ಬೇಗ. ಪಾಪ್ಕಾರ್ನ್ ಬೇಕಾ ನಿಂಗೆ? ಬಾ ಬಕ್ಕಂತ ಹೋಗೋಣ ಬಾ. ನಿದ್ದೆ ನೋಡಿ, ಇಷ್ಟು ನಿದ್ದೆ ಅಂತಂದರೆ ಅದಕ್ಕೆ ಕುತ್ಕೊಂಡ್ರೆ ನಿಂತ್ಕೊಂಡ್ರೇನೂ ನಿದ್ದೆ ಬರ್ತಾ ಇರುತ್ತೆ ಅದಕ್ಕೆ. ಬಾ ಹೋಗೋಣ ಬಾ ಬಾ ಜಾನು. ಬರಲ್ವಾ? ನಾನು ಹೋಗ್ತೀನಿ. ನಮ್ಮಮ್ಮ ಎಲ್ಲೋ ಹೋಗಿದ್ದಾರೆ, ಸೊ ಅದಕ್ಕೆ ಅದ್ರ ನಮ್ಮಮ್ಮ ನೈಟಿನ ಇಲ್ಲಿ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಅದು ಮಲಗಿರೋದು. ಸೊ ಈಗ ಎತ್ಕೊಳಕ್ಕೆ ಹೋದ್ರೆ ಅಷ್ಟೇ. ಜಾನು. ಸೊ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ದೇವ್ರ ಮನೆ ಕ್ಲೀನ್ ಮಾಡೋದು. ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಎಣ್ಣೆ ತಂದಿರೋದೆಲ್ಲ ಹಂಗೆ ಇಟ್ಟಿದ್ದಾರೆ. ಅಕ್ಕವ್ರು ಇವಾಗ ಕಾಲೇಜಿಂದ ಬಂದರು. ಆ್ಯಕ್ಚುಲಿ ಚಿಕನ್ ತೊಗೊಂಬಂದಿದ್ರು ನಮ್ಮಮ್ಮ, ಅವಳು ಇಟ್ಕೊಬಂದವಳು, ಅದಕ್ಕೆ ಜಾನು ಹಂಗೆ ಮಾಡ್ತಾರದು. ಯಾಕೆ ದಪ್ಪ ಆಗ್ತೈತ್ಯಾ? ಕೇಳಬೇಕು ಯಾರನ್ನ? ಬಾಯಿಲಿ ಪೇಸ ನಾನು ಕೊಡ್ತಾ ಇದ್ದೆ ತಾನೆ, ತಗೊಂಬಂತೀನಿ ಅಂತ. ನೀನು ಕೇಳಬೇಕಿತ್ತು.
ಬಚಾನ ಇಲ್ಲಿ ಆಮೇಲೆ ಕಾಫಿ ಇವಾಗ ನಿನಗೆ ಬೇಕಾಗೈತಲ್ವಾ? ಸೊ ಇವಾಗ ಹೋಗಿ ಮಾಡ್ತಾಳೆ. ಇವಾಗ ಇಲ್ಲ ಇವಾಗ ಅವಳು ಮಾಡ್ತಾಳೆ ಕಾಫಿ ನನಗೋಸ್ಕರ. ಆಲ್ರೆಡಿ ನಾನು ಇನ್ನೊಂದು 5 ಮಿನಿಟ್ಸ್ ಲೇಟಾಗಿ ಬಂದಿದ್ರೆ 4:20 ಬರ್ತಿದ್ದೆ. ಯಾಕೆ ಬರ್ತಿಲ್ಲ? ಯಾಕೆ ಮನೆಯಲ್ಲಿ ಅಡುಗೆ ಮಾಡಿಲ್ವಾ? ವೆರಿ ಬ್ಯಾಡ್. ಅದಕ್ಕೂ ನಾನು ಕಂಡ್ರೆ ಇಷ್ಟ ಇಲ್ಲ. ಅಲ್ಲೊಂದು ಸೊಳ್ಳೆ ಬೇರೆ ಕಾಣಿಸ್ತೈತೆ ನನಗೆ. ನೋಡು ಜಾನು, ನಿನ್ಗೂ ಬೇಕಾ ಬ್ರೆಡ್ ಜಾಮು? ನೋಡು ಮುಗಿಸ್ ನೋಡು. ಸಾಕು ಬಿಡಿ, ಖಾಲಿ ಆಗಿ ಹೋಗ್ಬಿಡುತ್ತದು. ಇಸ್ಕೋ ಜಾನು, ಬಿಡ್ಬೇಡ. ಇಸ್ಕೋಳ ಹತ್ರ ನಿಂದದು. ಇಸ್ಕೋ ಜಾನು, ಚಾಕಿ. ಇಸ್ಕೊಳಲ್ವಾ? ಹೋಗು ತಿನ್ಕೋತಾಳವಳು. ಸಾಕು ಬಿಡೆ ಅಷ್ಟೇ. 2ರಲ್ಲೂ ಹಾಕೋತಾ ಇದೆಯಾ? ಚಾನು, ನಿಂಗೂ ಬೇಕಾ? ಹಾಕೋ. ಸುಮ್ಮನಿರೆ, ಅವಳು ಎಲ್ಲ ತಿನ್ಕೊಂಡ್ಬಿಡ್ತಾಳೆ. ಒಂಚೂರು ಕೊಡು. ಜಾನು ತಗೋ. ಎಲ್ಲೋಗ್ತೀಯಾ? ಯಾಕೆ ಜಾನು? ಬೇಡವಾ? ಕೊಡು ಕೊಡು. ಹೋಗು, ನಂಗೇನು. ಏಯ್ ಫ್ರಿಜ್ ಬಿಟ್ಬಿಟ್ಟು ಬಾಯಿ ಕಡೆಗೆ ಸಾಕಿವಾಗ. ಫ್ರಿಜ್ ಬಿಟ್ಬಿಟ್ಟು ಬಾಯಿ ಸಾಕಿವಾಗ ಏನಿಲ್ಲ ಅದ್ರಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇವಾಗ ಆ್ಯಕ್ಚುಲಿ ಹೋಗ್ಲಿ ಪಾಪ ಅಂತ ಅವಳಿಗೆ ಏನು ಮಾಡೋಣ, ಕಾಫಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಯಾಕೆಂತಂದರೆ ಜಾಸ್ತಿ ದಿನ ಆದಮೇಲೆ ಕಾಲೇಜ್ಗೆ ಹೋಗಿದ್ಲು. ಸೊ ಅದಕ್ಕೆ ತುಂಬ ಸುಸ್ತಾಗಿದ್ದಾಳೆ ಅಂತ ಅನಿಸ್ತು. ಸೊ ಇವಾಗ ಕಾಫಿ ಮಾಡೋಣ ಬನ್ನಿ. ಸಾಕಾಗಲ್ಲ ಅನಿಸುತ್ತೆ. ಸ್ವಲ್ಪ ಹಾಲು ಹಾಕಿದ್ದೀನಿ ಇವಾಗ. ಕಾಫಿ ಪುಡಿ ನೋಡಿ. ಕಾಫಿ ಪುಡಿ ಸೊಪ್ಪು ತಗೊಂಡು ಇಲ್ಲ ಅಂದರೆ ಕಾಫಿನೇ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ನನಗೇನು. ಲೈಕ್ ಕಾಫಿ ಬ್ರ್ಯಾಂಡ್ಸಲ್ಲಿ ನನಗೆ ಬ್ರೂನೇ ತುಂಬ ಇಷ್ಟ ಆಗೋದು. ಇವಾಗ ಸದ್ಯಕ್ಕೆ ಲೆವಿಸ್ಟಾ ಇದೆ.
ಕಪ್ ಕಾಫಿ ಮಾಡ್ಕೊಳಕ್ಕೆ ನಾನು. ಫೈನಲಿ ಹಾಲು ಕಾಯ್ದ ಮೇಲೆ ಏನು ಮಾಡೋಣ ಅಂತಂದರೆ ಕಾಫಿ ಪುಡಿ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಕಾಫಿ ಮಾಡಿಕೊಡೋಣ ಅಂತ, ಬಿಕಾಸ್ ಯಾವಾಗಲೂ ನನಗೆ ಮಾಡಿಕೊಡ್ತಾ ಇರ್ತಾಳೆ. ಆ ಕನ್ಸರ್ನಿಂದ ನಾನು ಮಾಡಿರೋದು ಇವತ್ತು. ಮೇಲ್ಗಡೆ ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ರು ನಮ್ಮಮ್ಮ. ಸೊ ಅದನ್ನ ತೊಗೊಂಡೋಗಿ ಒಣಗಾಕಿ ಬರೋಕ್ಕೆ ಹೋಗಿದ್ದಾಳೆ. ಬರ್ತಾಳೆ ಬೇಗ. ನಮ್ಮಮ್ಮ ಇವಾಗ ಚಿಕನ್ ತೊಗೊಂಬಂದಿದ್ದಾರೆ. ನಾನೇ ಕಬಾಬ್ ಹೇಗೆ ಕಲಿಸ್ಬೇಕಂತೆ. ಸೊ ಬನ್ನಿ ಕಬಾಬ್ ಹೇಗೆ ಕಲಿಸೋದು ಅಂತ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಚಿಲ್ಲಿ ಪೌಡರು, ಮೊಟ್ಟೆ, ಹಾಗೆ ಏನದು ಎಳ್ಳು ಆ್ಯಂಡ್ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಅದು ಮಿಕ್ಸ್ ಮಾಡಿದ್ಮೇಲೆ ಕಬಾಬ್ ಪೌಡರ್ನ ಹಾಕಬೇಕು. ಕಬಾಬ್ ಪೌಡರು ಲೈಕ್ ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಬಾರ್ದು, ಕಬಾಬ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ಡ್ ವೆಲ್ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ, ಬಿಕಾಸ್ ಅದೊಂದು ಏನಂತ ಹೇಳ್ತಾರೆ, ಒಂದು ಹದಕ್ಕೆ ಬರಬೇಕು. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ಸೊ ಕಾರ್ನ್ಫ್ಲೋರ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಲೈಕ್ ಅದು ಕಬಾಬ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ ಅಂತ ಕಾರ್ನ್ಫ್ಲೋರ್ ಹಾಕೋದು. ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ನಾನು ಕಾರ್ನ್ಫ್ಲೋರ್ ಜೊತೆಗೇ ಉಪ್ಪು ಮಿಕ್ಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಚಿಕನ್ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಕಬಾಬ್ ಕಲಿಸಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ನಾನೇ ಯಾವಾಗಲೂ ಕಬಾಬ್ ಕಲಿಸ್ತೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆಯಾ ನಿಮಗೆ? ನನಗಂತೂ ಹಾಗೆ ಅನಿಸುತ್ತೆ. ಕಬಾಬ್ ಅಂದರೆ ನನ್ನ ಫೇವ್ರೆಟ್. ಯಾರ್ಯಾರಿಗೆಲ್ಲ ಫೇವ್ರೆಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಅಲ್ಲಿ ನಾನು ಮಾಡ್ತಿದ್ರೆ ಇಂಪಾರ್ಟೆಂಟ್ ಪರ್ಸನ್ನು ನೋಡ್ತಾ ಇದ್ದಾರೆ ಒಬ್ಬರು. ಹೆಂಗೆ ಸೊ ಇದಾದಮೇಲೆ ನಮ್ಮಣ್ಣ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಲೈಕ್ ಈ ಹಣ್ಣು ಆ್ಯಕ್ಚುಲಿ ಇನ್ನೂ ಹಣ್ಣೆ ಆಗಿರಲಿಲ್ಲ. ಸೊ ನಮ್ಮಿಂದ ಅವ್ರ ಅಣ್ಣ ಕಟ್ ಮಾಡಿಬಿಟ್ರು, ಬಟ್ ಅದು ಹಣ್ಣಾಗಿರಲಿಲ್ಲ, ವೇಸ್ಟ್ ಆಯಿತು, ನಾವು ತಿನ್ನಲಿಲ್ಲ. ಸೊ ಮತ್ತು ಲೈಕ್ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ ಲೈಕ್ ಇವತ್ತು ಏನು ವಿಶೇಷ ಅಂತಂದರೆ ಆಷಾಢ ಶುಕ್ರವಾರ. ಸೊ ಅದಕ್ಕೆ ನಾನಿವಾಗ ಪೂಜೆ ಮಾಡಿ ಬರಬೇಕು. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ ಅಂತಲೇ, ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಬನ್ನಿ ಪೂಜೆ ಮಾಡಿಬಿಟ್ಟು ಬನ್ನಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಭಕ್ತಿಯಿಂದ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇವನಿವಾಗ ಸ್ಕೂಲಿಂದ ಬಂದಿದ್ದ. ಸೊ ಜಾನಿಗೇನೋ ಕಿತಾಪತಿ ಮಾಡ್ತಿದ್ದಾನೆ ನೋಡಿ. ಕ್ಯೂಟ್ ಬೇಬಿ. ಏನು ಮಾಡ್ತಿದ್ಯಮ್ಮ? ಯಾರಿಗೋಸ್ಕರ? ಮೆಂಟಲ್
ಜಾನು ನಿನ್ಗೇನು ಕಾಫಿ ಇಲ್ಲ ಬಿಡು. ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ. ಕಾಫಿ ಕುಡಿಯೋದಷ್ಟೇ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.